ಫಸ್ಟ್ ಗಿಫ್ಟ್ ಕೊಟ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿಸೋಣ. ಡಿಫ್ರೆಂಟ್ ಆಗಿರಲಿ, ಫಸ್ಟ್ ಗಿಫ್ಟ್ ಕೊಟ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿಸೋಣ. ಇದೊಂದು ಸ್ವಲ್ಪ ದೊಡ್ಡದು ಅಷ್ಟೇ. ಪಾಟ್ ತಗೋತವ್ರೆ ನಿಶಾ ರವೀಂದ್ರ ಅವರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮದರ್ಸ್ ಡೇ. ಸೊ ಎಲ್ಲ ತಾಯಂದ್ರಿಗೂ ಇಡೀ ಜಗತ್ತಲ್ಲಿ ಯಾರ್ಯಾರು ತಾಯಂದಿರಿದಾರ ನನ್ನ ಸೇರಿಸಿ ಹ್ಯಾಪಿ ಮದರ್ಸ್ ಡೇ. ಇವಾಗ ನನ್ನ ಹೊಟ್ಟೆ ಒಳಗಡೆ ಇದೆ ಪಾಪು. ನೆಕ್ಸ್ಟ್ ಇಯರ್ ನನ್ನ ಕೈಯಲ್ಲಿರುತ್ತೆ, ನೆಕ್ಸ್ಟ್ ಇಯರ್ ಮದರ್ಸ್ ಡೇಗೆ. ಸೊ ವಿಶಿಂಗ್ ಮೈ ಸೆಲ್ಫ್ ಹ್ಯಾಪಿ ಮದರ್ಸ್ ಡೇ. ಹಾಗೆ ನಿಮ್ಮೆಲ್ರಿಗೂ ಕೂಡ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಮದರ್ಸ್ ಡೇಗೆ ಅಂದ್ಬಿಟ್ಟು ನಮ್ಮ ಮಮ್ಮಿಗೆ ಒಂದು ಗಿಫ್ಟ್ ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಕೇಕ್ ಕೂಡ ಇವಾಗ ಆರ್ಡರ್ ಮಾಡಿದ್ದೆ. ಬಿಕಾಸ್ ತುಂಬ ದಿನದಿಂದ ಅನ್ಕೊತಾ ಇದ್ದೆ ನಮ್ಮ ಅಮ್ಮಂಗೆ ಏನಾದರೂ ಕೊಡಿಸ್ಬೇಕು ಅಂತ. ಹಾಗೇ ಇರಲಿಲ್ಲ. ಲಾಸ್ಟ್ ನಾನು ಸಣ್ಣ ಪುಟ್ಟದ್ದು ಕೊಡಿಸ್ತಾ ಇರ್ತೀನಿ, ಬಟ್ ಒಂದು ಮೆಮೊರಬಲ್ ಆಗಿರೋವಂಥದ್ದೇನು ಕೊಡ್ಸೋಕ್ಕಾಗಿರಲಿಲ್ಲ. ಎಲ್ಲ ಇತ್ತು ಅವ್ರ ಹತ್ರ. ಲಾಸ್ಟ್ ಟೈಮ್ ಅದು ಇದು ಕೊಡಿಸಿದ್ದೆ ಅಂತ ಲಾಂಗ್ ಚೈನನ್ನು ಕೊಡಿಸಿದ್ವಿ ನಾನು ಅಣ್ಣ ಸೇರಿ. ಸೊ ಇವಾಗ ಮದರ್ಸ್ ಡೇ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಗಿಫ್ಟ್ ತೊಗೊಂಡು ಆಲ್ರೆಡಿ 1 ಮಂತ್ ಮೇಲೆ ಆಯಿತು. ಮದರ್ಸ್ ಡೇ ಕೊಡೋಣ ಅಂದ್ಕೊಂಡು ಸುಮ್ಮನೆ ಇಟ್ಕೊಂಡಿದ್ದೆ ಹಂಗೇ. ಸೊ ಇವಾಗ ಕೇಕ್ ಇದೆ, ಬುಕ್ ಮಾಡಿದ್ದೆ. ನಮ್ಮಮ್ಮ ಏನು ಹೇಳ್ತಾರೆ ನೋಡೋಣ ಬನ್ನಿ. ಫಸ್ಟು ಕೇಕ್ ಕಟ್ ಮಾಡಿಸ್ಬಿಡೋಣ, ಆಮೇಲೆ ಗಿಫ್ಟ್ ಕೊಡೋಣ. ಇಲ್ಲ ಫಸ್ಟ್ ಗಿಫ್ಟ್ ಕೊಟ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿಸೋಣ. ಡಿಫ್ರೆಂಟ್ ಆಗಿರಲಿ, ಫಸ್ಟ್ ಗಿಫ್ಟ್ ಕೊಟ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿಸೋಣ. ಮಮ್ಮಿ ಹ್ಯಾಪಿ ಮದರ್ಸ್ ಡೇ ನಿಮಗೆ. ಥ್ಯಾಂಕ್ ಯು. ನಮ್ಮ ಮಮ್ಮಿಗೆ ಮೈಕ್ ಕೊಡೋಣ. ಎಲ್ಲಿ ಇನ್ನೊಂದು ಮೈಕು ನನ್ನ ಹತ್ರನೇ ಐತೆ. ಅಮ್ಮ ಇವಾಗ ಏನು ಗೊತ್ತಾ, ಏನೇನು ಜೋರಾಗಿ ಮಾತಾಡಬೇಕು. ಆಯಿತು. ಇವಾಗ ನಾನು ಹುಟ್ಟುವಾಗ ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು ಆ್ಯಸ್ ಎ ಮದರ್. ಚೆನ್ನಾಗಿತ್ತು. ಕಷ್ಟ ಕೊಟ್ಟಿದ್ದೀನ ತುಂಬ ಚಿಕ್ಕ ವಯಸ್ಸಲ್ಲಿ ನಾನು? ಏನಿಲ್ಲ. ನನ್ನ ಮದನ್ನ ಕಂಪೇರ್ ಮಾಡಿದ್ರೆ ಅವನೇ ಜಾಸ್ತಿ ಕಷ್ಟ ಕೊಟ್ಟಿರೋದು. ಅವನೇ ಜಾಸ್ತಿ ತುಂಟ, ಕಷ್ಟ, ಅಳೋದು ಅದೆಲ್ಲ. ನಾನು ನೀನೇನಿಲ್ಲ, ಸೈಲೆಂಟ್. ನಂದು ನಾರ್ಮಲ್ ಡೆಲಿವರಿ ಅಲ್ಲ. ಅಂದರೆ ನಾನು ನಮ್ಮಮ್ಮ ಹೊಟ್ಟೆಯಿಂದ ಬಂದಿರೋದು ನಾರ್ಮಲ್ ಡೆಲಿವರಿ. ಹಿಂಗಿತ್ತು ಎಕ್ಸ್ಪೀರಿಯನ್ಸ್ ಅಮ್ಮ? ಚೆನ್ನಾಗಿತ್ತು. ಏನಿಲ್ಲ, ಮರ್ತೋಗಿರುತ್ತಲ್ವ ಆಲ್ಮೋಸ್ಟ್. ಎಷ್ಟು 25-26 ವರ್ಷ ಆಯಿತು. ಮರ್ತೋಗಿರ್ತಾರೆ. ಅಷ್ಟೊಂದು ಕಷ್ಟ ಏನಾಗಿಲ್ಲ. ಆರಾಮಾಗಿದ್ನ? ಸೊ ಇವಾಗ ನಿನಗೊಂದು ಗಿಫ್ಟ್ ತಂದಿದ್ದೀನಿ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ನನಗೆ ಜನ್ಮ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ನಿನಗೂ ಅಪ್ಪಾಜಿಗೂ. ನಮ್ಮ ಮಮ್ಮಿದಿದು ಕಿವಿ ಹರಿದೋಗ್ಬಿಟ್ಟಿದೆ ಗೈಸ್. ಅದು ಏನಕ್ಕೆ ಹೆಂಗಾಯಿತು, ನಮ್ಮಮ್ಮ ಜಾಸ್ತಿ ದುಡ್ಡದೆಲ್ಲ ಹಾಕ್ಳೋದು ಇಲ್ಲ ಇಯರಿಂಗ್ಸು. ಅದು ಹೆಂಗಾಯಿತು ಅನ್ನೋದೇ ಗೊತ್ತಿಲ್ಲ. ಸ್ವಲ್ಪ ಅದನ್ನು ಸ್ಟಿಚ್ ಮಾಡಿಸಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ತೋರಿಸು, ಕೊಡಿಲಿ. ಬನ್ನಿರಿ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಏನಮ್ಮ ಗಿಫ್ಟ್ ಹೊಡೆದಿದ್ಯಾ ಮಗಳ ಕಡೆಯಿಂದ? ಕೇಕು ಬಂದಿದೆ. ದಿಸ್ ಇಸ್ ದ ಗಿಫ್ಟ್ ಡೈಲಿ ವೇರ್ಗೆ ಅಂದ್ಬಿಟ್ಟು. ಫುಲ್ ಸ್ಪೆಷಲ್ ಆಗ್ತಿದೆ ಗೌರಮ್ಮ ಅವ್ರಿಗೆ. ಬಿಕಾಸ್ ಇವಾಗ ನಾನು ಮದರ್ ಅಲ್ವಾ, ಐ ಕ್ಯಾನ್ ಫೀಲ್ ದ ಮದರ್ ಹುಡ್. ಸೊ ಹಂಗಾಗಿ ಹಾಕೋತಿಯಾ? ಕೊಡು. ಸೊ ಇವಾಗ ಕೇಕ್ ಕಟ್ ಮಾಡೋಣ. ಐಶು ಅವರು ಗೆಳತಿನ ನೋಡಕ್ಕೆ ಓಡೋಡಿ ಬಂದಿದ್ದಾರೆ. ನೆಕ್ಸ್ಟ್ ವರ್ಷ ಇನ್ ದ ಸೆನ್ಸ್ ನೆಕ್ಸ್ಟ್ ಮದರ್ಸ್ ಡೇಗೆ ಫಾರ್ ದ ಫಸ್ಟ್ ಟೈಮ್ ನಮ್ಮಮ್ಮನ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಮಾಡಿದ್ವಿ, ಇದಕ್ಕೂ ಮುಂಚೆ ಮಾಡಿದ್ವಿ ಅನಿಸುತ್ತೆ. ಇಲ್ಲ, ಇದೆ ಕೇಕ್ ಗೀಕ್ ಕಟ್ ಮಾಡಿಸಿರ್ತೀವಿ ಅಷ್ಟೇ. ಚಪ್ಪಲಿ ಹೊಡೀರಿ. ಹ್ಯಾಪಿ ಮದರ್ಸ್ ಡೇ ಟು ಯು. ಹ್ಯಾಪಿ ಮದರ್ಸ್ ಡೇ ಟು ಯು. 50 ವರ್ಷದ ಮುತ್ತಿ. ನಮ್ಮ ಅಮ್ಮನ ಬರ್ತಡೇನು ಇದುವರೆಗೂ ನಾವು 1 ವರ್ಷನೂ ಸೆಲೆಬ್ರೇಟ್ ಮಾಡಿಲ್ಲ. ಬಿಕಾಸ್ ನಮ್ಗೆ ಡೇಟೇ ಗೊತ್ತಿಲ್ಲ. ಆ ಮದರ್ಸ್ ಡೇ ಯಾರು ಸೆಲೆಬ್ರೇಟ್ ಮಾಡೋಣ ಅಂತ. ಒಳ್ಳೆದಾಗ್ಲಿ. 50 ವರ್ಷ ಆಗದೆ. ಇನ್ನೊಂದು ನೆಕ್ಸ್ಟ್ ಮದರ್ಸ್ ಡೇ ಅಲ್ಲ, ಅಜ್ಜಿಸ್ ಡೇ. ಆಮೇಲೆ ನಿಮ್ಮ ಗ್ರ್ಯಾಂಡ್ ಮದರ್ಸ್ ಡೇ. ಇವಾಗ ನೀವೆಲ್ಲ ಅವಾಗ ಮದುವೆ ಆದ್ಮೇಲೆ ನಿಮ್ದು ಬರ್ತಡೇ ನಿಂತ ಇರ್ತದೆ. ಮಕ್ಳುಗಳು ಬರ್ತಾರಲ್ಲ, ನಂಗೆ ಕೊಡಕ್ ಬಂದ್ರೆ ಓಡು ನಿಮಗೆ. ತಿನ್ಸೋಣ. ಗೈಸ್ ಇವಾಗ
ನಮ್ಮ ಮನೆಗೆ ರಾಗಿಗಳು ತಗೊಂಡಿದ್ದ ನಮ್ಮಣ್ಣ ನಮ್ಮ ಮನೆಗೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನಮ್ಮ ಕಾರಿಗೆ ಲೋಡ್ ಮಾಡಿಸ್ತಾ ಇದ್ದಾನೆ. ಎಷ್ಟು ಕೆ ಜಿ ಇದೆ? 60 kg ರಾಗಿ. ಎಸ್, ಇವಾಗ ನಾನು ಜಾಸ್ತಿ ಮುದ್ದೆ ರಾಗಿ ಗಂಜಿ ಎಲ್ಲ ತಿಂದು ಗಟ್ಟಿಯಾಗಿರ್ಬೇಕಲ್ಲ, ಹಾಗಾಗಿ ಲಾಸ್ಟ್ ಟೈಮ್ ತೊಗೊಂಡೋಗಿದ್ದು ಖಾಲಿ ಆಗೋಗ್ಬಿಟ್ಟಿದೆ ರಾಗಿ. ಹಾಗಾಗಿ ಇವಾಗ ಮತ್ತೆ ನಾವು ಬೆಳೆದಿರೋ ರಾಗಿನೇ ತೊಗೊಳೋದು, ನಮ್ಮ ಊರಿಂದ ತರಿಸ್ತಾನೆ ನಮ್ಮಣ್ಣ. ಸೊ ಇವಾಗ ಅದನ್ನು ಮೈಸೂರಿಗೆ ತೊಗೊಂಡೋಗ್ತಾ ಇದ್ದೀವಿ. ಈಗ ನಾವು ಆನ್ ದ ವೇ ಹೋಗ್ತಾ ಹಾಗೆ ಊರಿಗೆ ಬಂದ್ವಿ ನಮ್ಮ ಅಜ್ಜಿ ಮನೆಗೆ. ನಮ್ಮ ಮಮ್ಮಿನ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ನಾವು ಮೈಸೂರಿಗೆ ಅಂದ್ಬಿಟ್ಟು. ಇವಾಗ ನಮ್ಮ ಅಜ್ಜಿ ಎಲ್ರಿಗೂ ರೊಟ್ಟಿ ಸುಟ್ಕೊಟ್ಟಿದ್ದಾರೆ, ಬೆಂಡೆಕಾಯಿ ಪಲ್ಯ, ಉಪ್ಸಾರು ಖಾರ, ತುಪ್ಪ, ಮೊಸರು. ಕೊಡಿ, ನಮ್ಮಮ್ಮ ಇಲ್ಲೇ ಇರ್ತಾರೆ ಒಂದು ಸ್ವಲ್ಪ ದಿನ. ಅಲ್ಲ ಮಮ್ಮಿ, ನಾವು ಟ್ರಿಪ್ ಹೋಗ್ತಾ ಇದ್ದೀವಲ್ಲ, ಹಾಗಾಗಿ ರವೀಂದ್ರ ಅವ್ರಿಗೆ ರೊಟ್ಟಿ ಆಗಲ್ಲ. ಆದರೂ ನಮ್ಮ ಅಜ್ಜಿ ಬಲವಂತ ಮಾಡಿ ಮಾಡಿ ತಿನ್ನವ ಅಂತ ತಿನ್ನಿಸ್ತೈತೆ. ಎಷ್ಟು ನಾನು ತಿಂತಾಯಿದ್ದೀನಿ. ನಮ್ಮಣ್ಣ ಆಚೆ ಇದ್ದಾನೆ, ಕಾಣಿಸ್ತೈತಾ? ಹಾಂ, ಫೋನಲ್ಲಿ ಬ್ಯುಸಿ ಇದ್ದಾರೆ. ತಿಮ್ಸು ಹಾಯ್ ಹಾಯ್ ಮಾಡು. ತಡಿ ಹಾಯ್ ಅಂತೆ. ಇಲ್ಲಿ ನೋಡು, ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮ್ಯಾಂಗೋ ಈಸ್ ಕಮ್ಮಿಂಗ್, ಆಲ್ ಮ್ಯಾಂಗೋಸ್ ತಗೊಳ್ಳಿ. ನಿಖಿಲ್ ರವೀಂದ್ರ ಹಾಂ, ಇಲ್ಲಿ ಬಾರವ, ಇಲ್ಲಿ ಕಿತ್ಕೊಳ್ಳಿ, ಬಾರವ ಇಲ್ಲಿ. ಹಾಯ್ ಮಾಡಿ ಇಲ್ಲೆಲ್ಲ ಆಡಿಯನ್ಸ್ಗೆ. ಎಷ್ಟೊಂದು ದಿನ ಆಗೈತೆ ನೀನು ನನ್ನ ಚಾನಲಲ್ಲಿ ಬಂದು. ಇವತ್ತು ಮದರ್ಸ್ ಡೇ. ಹ್ಯಾಪಿ ಗ್ರ್ಯಾಂಡ್ ಮದರ್ಸ್ ಡೇ. ಗೊತ್ತಾ? ನಮ್ಮ ಅಜ್ಜಿಗೆ ಈಗ ಅರ್ಜೆಂಟಾಗಿ ಒಂದು ಕೆಲಸ ಐತೆ ಗೈಸ್, ಅಲ್ಲ ಅದನ್ನ ಹೋಗಿ ಪೂರೈಸ್ಕೊ ಬರೋರ್ಗೂ ಆಗೋದಿಲ್ಲ, ಹೊಂಟೋದ್ರೆ ಹಂಗೆ. ಇವಾಗ ನಾವು ಮೈಸೂರಿಗೆ ಹೊರಡ್ತಾ ಇದೀವಿ. ಬರೋದ ಗೌರಮ್ಮವ್ರೆ? ಓಕೆ, ಟೇಕ್ ಕೇರ್. ಓಕೆ, ಅಲ್ಲಿಂದ ಇಳಿತೀಯಲ್ಲ ಕೆಳಕ್ಕೆ. ಹಾಂ, ಓಕೆ. ಸೊ ಇವಾಗ ನಾವು ಇದಕ್ಕೆ ಹೋಗೋದ್ರಿಂದ ಅಮ್ಮ ಬೆಂಗಳೂರಲ್ಲಿ ಒಬ್ಬರೇ ಇರ್ತಾರೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದಿದ್ದಾರೆ. ಇಲ್ಲೊಂದು ಸ್ವಲ್ಪ ದಿನ ಇರಲಿ ಅಂದ್ಬಿಟ್ಟು ಇವಾಗ ನಾವು ಹೋಗೋಣ. ಚಲೋ ಹೋಗೋಣ. ಇದೊಂದು ಸ್ವಲ್ಪ ದೊಡ್ಡ ಅಷ್ಟೇ. ಪಾಟ್ ತಗೋತವ್ರೆ ನಿಶಾ ರವೀಂದ್ರ ಅವರು. ಪಾಟ್ ಯಾರು ತಗೋತಾರೆ ಅಂತ ಅವ್ರಿಗೆ ಗೊತ್ತು. ಹಂಗಂತ್ಯಾ? ಇವಾಗ ಇದೆರಡರಲ್ಲೊಂದಷ್ಟೇ ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ವಿ. ಇದೆರಡು ತೊಗೊಂಡಿದ್ದೀವಿ, ಮತ್ತು ಬೋನ್ಸಾಯಿಗೆ ಅದೊಂದು ಪಾಟು, ಆಮೇಲೆ ಇನ್ನೊಂದು 2 ಗಿಡಗಳು ತೊಗೋಬೇಕು. ಯಾವ್ದು ತೊಗೊಳ್ಳೋಣ ಅಂತ ಕೇಳ್ತಾ ಇದ್ದೀನಿ ಮೇಡಮ್ನ. ಅದೇ ನನ್ನೊಂದು ಏನು ಗೊತ್ತಾದ ಗೈಸ್, ಹುಚ್ಚು. ನಾನು ನೋಡಿರ್ತೀನಿ, 2 ಫೈನಲೈಸ್ ಮಾಡಿರ್ತೀನಿ. ನನ್ನ ಕೇಳ್ತಾಳೆ ಯಾವ್ದು ನಿಶಾ? ಅದರಲ್ಲಿ ನಾನು ಬಟ್ಟೆನ ಅವಳನ್ನ ಕೇಳ್ತೀನಿ, ಅವಳು ಕೇಳ್ತಾಳೆ. ನೋಡು ಯಾವ್ದು ಬೇಕು. ಕಪ್ ಇದು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಈ ಥರ ಇಲ್ವಲ್ಲ ನಮ್ಮಲ್ಲಿ. ಓಕೆ, ಅದೇ ತೊಗೊಳ್ಳೋಣ ಬಿಡು. ಆಂಟಿ ಫುಲ್ ಡಿಸ್ಕೌಂಟಲ್ಲಿ ಕೊಡ್ಬೇಕೀಗ. 1600 ರೂಪಾಯಿ ಇದಕ್ಕಪ್ಪ. ಹಾಂ, ನಮ್ಮ ಕೊಡೋ ರೇಟ್ ಫಸ್ಟ್ ಸೈಲೆಂಟ್ ಹುಡುಗಿಗೆ ಫೋನ್ ಮಾಡ್ತೀನಿ, ನಿಂಗೆ ಯಾವ್ಯಾವ ಬೇಕು ಎಲ್ಲ ಒಂದಕ್ಕಿಡು, ನಾನು ಆಗ ಫೋನ್ ಮಾಡಿ ಹೇಳ್ತೀನಿ ಅಲ್ವಪ್ಪ. ಫಸ್ಟ್ ಆಂಟಿ ಡಿಸ್ಕೌಂಟ್ ನಮ್ಮೂರು ನಾವು ಚಂದ್ಕೊಂಡದವ್ರೆ. ಇವಾಗ ಇದಕ್ಕೆ ರೀಪಾಟ್ ಮಾಡ್ತಾ ಇದ್ದಾರೆ. ನಮ್ಮ ನಿಶುಂಗೆ ಶಂಖದ ಥರದ್ದು ಬೇಕಿತ್ತಂತೆ ಪಾಟು. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿ. ಶಂಖ ಕಾಣಿಸ್ತಾ ಇದೆಯಾ? ನಾನದ ಶಂಕ. ಹಾಡು ಬಾ. ಅಯ್ಯೋ, ಇದು ಗೈಸ್ ಮದನ್ ಗೌಡ ಅವರು ಯಾಕೋ ಡಲ್ ಹೊಡಿತಾ ಇದ್ದಾರೆ. ಓಕೆ, ಇದನ್ನ ಹಾಕ್ಸ್ಕೊಂಡು ಹೊರಡ್ತಾ ಇರೋದೆ. ಸೊ ನಾವೇನೇನು ತೊಗೊಂಡಿದ್ದೀವಿ ಅಂದರೆ, ಒಂದು ಎಲೆಗೆ ನಮ್ಮ ಮನೆಗೆ ಪಾಟ್ ಸಖತ್ತಾಗಿ ಬರ್ತೈತಿ ಈಗ, ಎಲೆ ಪಾಟು. ಸೊ ಅದಕ್ಕೆ ಹಾಕೋಕ್ಕೆ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಸಪೋರ್ಟ್ಗೆ ಅಂತ. ಆಮೇಲೆ ಇದು ಬೋನ್ಸಾಯಿಗೆ ಹಾಕೋಕ್ಕೆ. ಎಸ್, ಇದು ಇನ್ನೊಂದು ಚಿಕ್ಕ ಪಾಟ್ ತಗೊಂಡಿದ್ವಿ ಅವತ್ತು, ಅದಕ್ಕೆ ಹ್ಯಾಪಿ ಡೇ ಸ್ಟೇ ಅವೇ ಫ್ರಮ್ ಮೀ. ನೀನು ಇಟ್ಕೊಬಿಡು. ಇದೊಂದು ಪಾಟ್. ಇದು ಸ್ವಲ್ಪ ಹಳೇದಾಗೈತೆ, ಆಂಟಿ ಡಿಸ್ಕೌಂಟ್ ಮಾಡ್ಕೊಳ್ತಾರೆ. ಗೊಬ್ಬರ ಎಲ್ಲ ಗಿಡಗಳಿಗೂ. ಚಂಪು ಅವರಿಗೆ ಒಂದು ರೆಡ್ ಕಾರ್ಪೆಟ್ ಬಂದಿದೆ. ಬ್ಲ್ಯಾಕ್ ಕಾರ್ಪೆಟ್ ಜಾರಿ ಬೀಳ್ತಾ ಇದೆ, ಎದೊಳಕ್ಕಾಗ್ತಾಯಿರಲಿಲ್ಲ ಇಲ್ಲಿ ಅವನಿಗೆ. ಹಂಗಾಗಿ ಮ್ಯಾಟ್ ಹಾಕ್ಬಿಟ್ಟು ಅವ್ನು ಜಾಸ್ತಿ ಇಲ್ಲೇ ಇರ್ತಾನೆ. ರಾತ್ರಿ ಟೈಮ್ ಮಾತ್ರ ಹೋಗಿ ಒಳಗಡೆ ಮನೇಲಿ ಮಲ್ಕೋತಾನೆ ಒಳಗಡೆ. ಅಲ್ಲಿ ಅವ್ನಿಗೆ ಹತ್ತಕ್ಕಾಗಲ್ಲ, ಸ್ಟೆಪ್ ಮೇಲೆಲ್ಲ ಬರಲ್ಲ ಚಂಪು. ಸೊ ಇಲ್ಲೇ ಇರ್ತಾನೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಟೈಮ್.
ಚಂಪು ಖುಷಿನಾ? ಏನು ಖುಷಿನೇ ಏನೋ ನನ್ನ ಕಣ್ಣಿಗಿರಬೇಕು. ನೀವು ಬೇರೆ ಮ್ಯಾಟ್ ಹಾಕ್ತಿದ್ದೀರಾ. ಇಲ್ಲೇ ಮಾಡ್ಕೊಳ್ಳೋದು ಜಾಸ್ತಿ ಇಷ್ಟ ಆಗಲ್ಲ ಅವರು. ನೋಡೋಣ ಇವಾಗ ಏನು ಮಾಡ್ತಾನೆ ಅಂತ. ಬಾ ಇಲ್ಲಿ, ಬಾಯ್ ಚಂಪು ಬಾ. ಇದು ಗ್ರಿಪ್ ಆಗೈತೆ ಅವನಿಗೆ ನಡಿಯೋಕ್ಕೆ. ನೀರು ಬೇಕಿತ್ತೇನೋ ಅವನಿಗೆ. ಗೈಸ್, ಇಷ್ಟು ಪಾರ್ಸಲ್ಸ್ ಬಂದಿದೆ. ಇದರಲ್ಲಿ ಎಲ್ಲ ಟ್ರಿಪ್ಗೆ ಬುಕ್ ಮಾಡಿದ್ದಿದ್ದು. ನನಗೆ ಫಸ್ಟ್ ಬಟ್ಟೆ ಅಂತೂ ಒಂದೂ ಆಗೋದಿಲ್ಲ. ಸೊ ಸ್ವಲ್ಪ ಎಲ್ಲ ಹೊಸದು ಆರ್ಡ್ರ್ ಮಾಡಿದ್ದೆ ನನಗೆ, ಸ್ವಲ್ಪ ನಿಖಿಲವ್ರಿಗೆ. ಆಮೇಲೆ ಬ್ಯಾಗ್ಸ್ಗಳು, ಅಂದರೆ ಸೈಡ್ ಬ್ಯಾಗ್ಸು, ಆಮೇಲೆ ಚಪ್ಪಲ್ಸು ಅದೆಲ್ಲ ಬುಕ್ ಮಾಡಿದ್ದೆ. ಬಂದಿದೆ. ಇದೆಲ್ಲನೂ ಅನ್ಬಾಕ್ಸಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಿರೋ ಕೆಲಸ. ಸೊ ಇವಾಗ ಒಂದೊಂದನ್ನೇ ಇದನ್ನು ತೆಗೆದು ತೋರಿಸ್ತೀನಿ. ಒಂದೆರಡು ತೋರಿಸ್ತಿಲ್ಲ ನಿಮಗೆ ಏನಿರ್ಬೋದು ಅಂತ. ಇದು ನನಗೆ ಬಟ್ಟೆನೇ ಇರ್ಬೋದು. ಸ್ಲಿಪ್ಪರ್ ಬುಕ್ ಮಾಡಿದ್ದೆ ನಿಖಿಲವ್ರಿಗೆ. ಆಮೇಲೆ ಇದು ಅವ್ರದ್ದೇ ಸ್ಲಿಪ್ಪರು. ಇದು ನಂದು ಅನ್ಸುತ್ತೆ ಸ್ಲಿಪ್ಪರು. ಸಾಕು ಅನಿಸ್ತೈತೆ ನನಗೆ. ದಿಸ್ ಇಸ್ ಪೂಮಾ ಯಾರಿದು? ನಂದು. ಹೌದು, ಒಂದು ಪೂಮಾ ಬಂದಿರಬೇಕಲ್ಲ. ಇದೆಯಲ್ಲ ಸರ್ದು ಪೂಮಾ. ಸೊ ಇದು ನಂದೇ ಗೈಸ್. ಇದು ನಾರ್ಮಲ್ ಇಲ್ಲೇ ಇಂಡೋರ್ ವೇರ್ ಬೇಕು ಅಂದ್ಬಿಟ್ಟು ಇನ್ನು ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲ ಅಂದ್ಬಿಟ್ಟು ಒಂದು ಬುಕ್ ಮಾಡಿದ್ದೆ. ಇರಬೇಕಲ್ಲ, ಬಂದಿಲ್ವಾ? ಏನು ಕತೆ? ಓಕೆ ಗೈಸ್, ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಗ್ತೀನಿ. ಅಂದರೆ ನಾಳೆ ಮಾರ್ನಿಂಗ್ ಸಿಗ್ತೀನಿ. ಈಗ ಫ್ರೆಶ್ ಅಪ್ ಆಗಿ ಫುಲ್ಲು ರೆಸ್ಟ್ ಮಾಡಬೇಕು. 2 ಡೇಸ್ನ ಸ್ವಲ್ಪ ನೀಟಾಗಿ ನಿದ್ದೆ ಆಗಿಲ್ಲ. ಚಲೋ, ನಾಳೆ ಮಾರ್ನಿಂಗ್ ಸಿಗ್ತೀನಿ. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಎನ್ ಟಾಕೀಸ್ ನಿಖಿಲ್ ವ್ಲಾಗ್ಸ್ ಹಾಗೂ ಮಧುಗೌಡ ಯೂಟ್ಯೂಬ್ ಚಾನಲ್, ಮದನ್ ಗೌಡ ಯೂಟ್ಯೂಬ್ ಚಾನಲ್ ಗೈಸ್. ಓಕೆನಾ? ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.